ನೇಚರ್ ಆಗಿ ಎಲ್ಲ ವಿಚಾರದಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅದು ತುಂಬಾ ಶ್ರಮ ಪಟ್ಟು ಮಾಡಿದ್ದಾರೆ. ಅಂಡ್ ಅಲ್ಲೇ ಪಕ್ಕದಲ್ಲಿ ಇದ್ದಾರೆ ನಮ್ಮ ಆರ್ಟ್ ಡೈರೆಕ್ಟರ್ ಕೂಡ. ಸೊ ಅವ್ರ ಶ್ರಮ ಕೂಡ ಅದ್ಭುತವಾದ್ದು. ಅಂಡ್ ನಾಟ್ ಓನ್ಲಿ ಇವರಷ್ಟೇ ಅಲ್ಲ, ಎಂಟೈರ್ ನನ್ನ ಟೀಮು ಎಲ್ಲರೂ ಹೆಸರುಗಳು ಹೇಳಕ್ ಆಗ್ತಾ ಇಲ್ಲ, ಕೆಲವೊಂದು ಮರ್ತು ಬಿಟ್ಟಿದ್ದೀನಿ, ಲಾಂಗ್ ಜರ್ನಿ ಅಲ್ವಾ. ಸೊ ಹೆಸರು ಮರ್ತು ಹೋಗಿದ್ದೀನಿ, ಬಟ್ ಎಲ್ಲರೂ ನೆನಪಿದ್ದಾರೆ ನನ್ನಲ್ಲಿ. ಸೊ ಐ ಆಮ್ ಥ್ಯಾಂಕ್ಫುಲ್. ಅಂಡ್ ಎಸ್ಪೆಷಲಿ ಆರ್ಟಿಸ್ಟ್ ಆಗಿ ಮೇಘಾ ಶೆಟ್ಟಿ ಅವರು ಸಹ ನೋಡಿದಿರಾ, ಅವರ ಪರ್ಫಾರ್ಮೆನ್ಸ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಹೇಗೆ ಮಾಡಿದ್ದಾರೆ ಅನ್ಕೊಂಡು. ಸೊ ಅವರ ಕೋಆಪರೇಷನ್ ಕೂಡ ಈ ಸಿನಿಮಾಗೆ ತುಂಬಾ ಚೆನ್ನಾಗಿತ್ತು. ಅಂಡ್ ಶಿವಾನಿ, ಸೊ ಅವರು ಮರಾಠಿ ಆರ್ಟಿಸ್ಟೇ ಆಗಿದ್ರು ಸಹ ನಮ್ಮ ಜೊತೆ ನಮ್ಮವರಾಗಿ ಇದ್ದುಕೊಂಡು ನಮ್ಮ ಸಿನಿಮಾನ ಎಷ್ಟು ಪ್ರೆಸೆಂಟ್ ಮಾಡೋದಕ್ಕೆ ನಮ್ಗೆ ಆಸ್ ಅ ಡೈರೆಕ್ಟರ್ ಆಗಿ ನಮ್ಗೆ ಎಷ್ಟು ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಮಾಡೋಕೆ ಸಾಧ್ಯನೋ ಅಷ್ಟು ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಅಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಕವೀಶ್. ಯಾಕಂದ್ರೆ ಈ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದೀನಿ ಅಂದ್ರೆ ಸೊ ಅದಕ್ಕೆ ಕಾರಣ ಕವೀಶ್. ಬಿಕಾಸ್ ಇದು ಕತೆ ಆಲ್ಮೋಸ್ಟ್ ಹಿಂದೆ ಹೇಳಿದ್ದೀನಿ, ಮತ್ತೆ ಇದು ಹೇಳೋ ಸಮಯ ಅಲ್ಲ, ಈಗ ಏನಿದ್ರು ಮಾತು ಮುಗಿಸೋ ಸಮಯ, ಸಿನಿಮಾ ತೋರಿಸೋ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಐ ಮೀನ್ ಅಲ್ಲ, ಅವ್ರು ಏನೋ ಒಂದು ಸ್ಕೆಡ್ಯೂಲ್ ಹಾಕೊಂಡಿದಾರಲ್ಲ, ಸೊ ಐ ಆಮ್ ನಾಟ್ ಟೇಕಿಂಗ್ ಏನೋ ಅನ್ಕೊಳ್ಳಿ ಅಷ್ಟೇ.